ಎಜಿ ನ್ಯೂಸ್ಗೆ ಸ್ವಾಗತ. ಮುನಿರತ್ನ ಮೇಲಿನ ಮೊಟ್ಟೆ ದಾಳಿ ಕುರಿತಂತೆ ಇಂದು ಮಾಜಿ ಸಂಸದ ಡಿಕೆ ಸುರೇಶ್ ಬೆಂಗಳೂರಿನ ತಮ್ಮ ಸದಾಶಿವನಗರ ನಿವಾಸದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಸಕ ಮುನಿರತ್ನ ಅವರು ನೇರವಾಗಿ ನನ್ನ ಮೇಲೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕುಸುಮಾ ಮೇಲೆ ಆರೋಪ ಮಾಡಿದ್ದಾರೆ. ನಾನು ಬೆಳಗಾವಿಯಿಂದ ಬರುವಾಗ ಯೂಟ್ಯೂಬ್ನಲ್ಲಿ ಆ ವಿಡಿಯೋ ನೋಡಿಕೊಂಡು ಬಂದೆ. ವಿಡಿಯೋದಲ್ಲಿ ಆಸಿಡ್ ದಾಳಿ ಎನ್ನುತ್ತಿದ್ದಂತೆ ಮೊಟ್ಟೆ ದಾಳಿಯಾಗುತ್ತೆ. 3 ಸೆಕೆಂಡ್ ಮುಂಚಿತವಾಗಿ ಆಸಿಡ್ ಅನ್ನುತ್ತಿದ್ದಂತೆ ಮೊಟ್ಟೆ ಬೀಳುತ್ತೆ. ಆಗ ಅರ್ಥವಾಯಿತು ನನಗೆ. ಮುನಿರತ್ನ ಕನ್ನಡ ಚಿತ್ರರಂಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು, ಅಲ್ಲದೆ ನಿರ್ಮಾಪಕರಾಗಿ ಕೆಲಸ ಮಾಡಿದ್ರು. ಅವಾಗವಾಗ ಸ್ಕ್ರಿಪ್ಟ್ ಕೂಡ ಬರೀತೀನಿ ಅಂತ ನನ್ನ ಬಳಿ ಹೇಳಿದ್ರು. ಕತೆ ತಿರುಚುತ್ತೀನಿ ಅಂತ ಕುರುಕ್ಷೇತ್ರ ಸಿನಿಮಾದಲ್ಲಿ ತಿರುಚಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಿನಿಮಾ ಕಡಿಮೆ ಆಗಿತ್ತು, ಒಳ್ಳೆಯ ಸಿನಿಮಾ ಇಲ್ಲ ಅಂತ ನಾನು ಯಾಕೆ ನಟನೆ ಮಾಡಬಾರ್ದು ಎಂದು ಒಳ್ಳೆಯ ಡ್ರಾಮಾ ಮಾಡಿ ಸ್ಕ್ರಿಪ್ಟ್ ನಿಮ್ಮ ಕೈಗೆ ಕೊಟ್ಟಿದ್ದಾರೆ. ಅದನ್ನ ನೀವು ಚೆನ್ನಾಗಿ ತೋರಿಸಿದ್ದೀರಾ ಅಂತ ವ್ಯಂಗ್ಯವಾಡಿದ್ರು. ನಿನ್ನೆ ಬರಬೇಕಾದ್ರೆ ಏನೇನಾಗಿದೆ ಅಂತ ಹೇಳಿ ಯೂಟ್ಯೂಬಲ್ಲಿ ಕೆಲವು ಘಟನೆಗಳನ್ನು ಭಾಳಷ್ಟು ಸಮಯ ಇತ್ತು, ಸುಮಾರು ಒಂದು 8 ಗಂಟೆ ಟೈಮ್ ಇತ್ತು. ಎಲ್ಲ ವಿಡಿಯೋಗಳು ಏನೇನು ಹರಿದಾಡ್ತಾ ಇದೆ ಅನ್ನೋದನ್ನು, ಮಾಧ್ಯಮಗಳಲ್ಲಿ ಏನೇನು ಚರ್ಚೆ ಆಗಿದೆ ಅನ್ನೋದನ್ನು ನೋಡಿದಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮತ್ತು ನನ್ನ ಮೇಲೆ ಮತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಕುಸುಮಾ ಅವ್ರ ಮೇಲೆ, ಅವ್ರ ತಂದೆ ಮೇಲೆ ಆರೋಪವನ್ನು ಮಾಡಿ ಆಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರು. ಬಹುಶಃ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಆ ವಿಡಿಯೋ, ಆಸಿಡ್ ಅಂತಿದ್ದಂಗೆನೇನೆ ಆಸಿಡ್ ದಾಳಿ ಆಗೋಗ್ಬಿಟ್ಟು. ಆಸಿಡ್ ಅಂತ ನನ್ನಕ್ಕಿಂತ 3 ಸೆಕೆಂಡ್ ಮುಂಚಿತವಾಗಿ ಆಸಿಡ್ ಅಂದಿದ ತಕ್ಷಣನೇ 3 ಸೆಕೆಂಡ್ಗೆನೇ ಮೊಟ್ಟೆನಲ್ಲಿ ದಾಳಿ ಆಗುತ್ತೆ. ಸೊ ನಾನು ಅಂದ್ಕೊಂಡೆ, ಭಾಳ ನೋಡಿದೆ, ಆಗ ಅರ್ಥ ಆಯಿತು ನನಗೆ, ಓ ಕನ್ನಡ ಚಿತ್ರರಂಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಜೊತೆಗೆ ನಿರ್ಮಾಪಕರಾಗಿ ಕೆಲಸ ಮಾಡಿದವರು, ಅವಾಗವಾಗ ಸ್ಕ್ರಿಪ್ಟು ಬರಿತೀನಿ ಅಂತ ನನ್ನ ಹತ್ರ ಇದ್ದಾಗ ಹೇಳ್ತಿದ್ರು. ಕಥೆನೂ ತಿರ್ತೀನಿ ಅಂತೇಳಿ ಕುರುಕ್ಷೇತ್ರದಲ್ಲಿ ನಿಮಗೆಲ್ಲ ಗೊತ್ತಿದೆ, ತಿರ್ಚಿದಂಥದ್ದು ಹೆಂಗೆ ಬೇಕಾದರೂ ಜನಕ್ಕೆ ತೋರಿಸ್ತಿದೆ ಅಂತ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಿನಿಮಾಗಳು ಕಡಿಮೆ ಆಗಿಬಿಟ್ಟಿದೆ, ಒಳ್ಳೆ ಸಿನಿಮಾಗಳಿಲ್ಲ ಅಂಥೇಳಿ ನಾನೇ ಯಾಕೆ ನಟನೆ ಮಾಡಬಾರ್ದು ಅಂಥೇಳಿ ಒಳ್ಳೆ ಡ್ರಾಮಾನ ಸ್ಕ್ರಿಪ್ಟ್ ಮಾಡಿ ನಿಮ್ಮ ಕೈಗೆ ಕೊಟ್ಟಿದ್ದಾರೆ. ಪಾಪ ನೀವು ಕೂಡ ಏನೂ ಇಲ್ಲ ಅಂಥೇಳಿ ಭಾಳ ಚೆನ್ನಾಗಿ ಬಿತ್ತರಿಸಿದ್ದೀರಿ. ಸೊ ಅವ್ರಿಗೆ ಅಭಿನಂದನೆಗಳು, ತೋರಿಸಿದಂಥ ನಿಮಗೂ ಕೂಡ ಅಭಿನಂದನೆಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.